ನೈಟ್ ಫುಲ್ ಜರ್ನಿಗೆ ನಾನು ಒಂದು ದೊಡ್ಡ ರಿಸ್ಕ್ ತಗೊಂತಾ ಇದ್ದೀನಿ. ಬಟ್ ಇವಾಗ ಅಲ್ಬಾರ್ದು ಗುಡ್ಗಲ್ ಅಲ್ಬಾರ್ದು ಹತ್ಲು ರೋಡಲ್ಲಿ ನಿಂತಿದೀವಿ. ಬಟ್ ಪಾಂಡ್ಗಳು ಕಟ್ಕೊಂಡು ಹೋಗ್ತಾರೆ, ಗುರಾಯಿಸ್ಕೊಂಡು ಹೋಗ್ತಾರೆ. ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಬೇರೆ ನಂಬ್ತಾರೆ. ಇಷ್ಟು ಕಾಸು ಕೊಟ್ಟಿದೆ. ನಾನು ಗಂಡು ಮಕ್ಕಳ ತರ ನೋಡ್ಕೊಂತ ಇದ್ದೀನಿ. ನೋ ಕಾನ್ಫಿಡೆನ್ಸ್, ನನಗೆ ನಾ ಕಾನ್ಫಿಡೆನ್ಸ್ ಅವಳನ್ನ ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ, ಸುಮ್ ಕುತ್ಕೊಳ್ಳೋದಿಲ್ಲ. ತುಂಬಾ ಕಷ್ಟ ಗೈಸ್ ಅಮ್ಮಂದಿರ್ನ ಒಪ್ಸೋದು. ಫುಲ್ ಅಳ್ತಾವಳೆ, ಏನ್ ಅಳ್ಬೇಡ. ಅವತಾರನೋ ಅವತಾರ ಇವಳ್ದು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್ ಏನಂದ್ರೆ ಇವತ್ತು ಲೈಫ್ ಅಲ್ಲೇ ಫಾರ್ ದಿ ಫಸ್ಟ್ ಟೈಮ್ ನಾನು ಮತ್ತೆ ಈ ನಿಮ್ಮ ಕೃಷ್ಣ ಸುಂದ್ರಿ ತಿರ್ಗಲೇ ನಾನು ಕೃಷ್ಣ ಸುಂದ್ರಿ ಅಂದಿದ್ದೀನಿ. ಸುಂದ್ರಿ ತರ ನಗು, ಅದೇನು ಕೊಳ್ಳೆಗೆ ಕೋತಿ ತರ ನಗ್ತೀಯಾ? ನಾನ್ ಡಿಫ್ರೆಂಟ್, ಎಲ್ಲರ ತರ ಅಲ್ಲ. ಇವತ್ತಿನ ಚಾಲೆಂಜ್ ಏನು ಗೊತ್ತಾ, ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ, ಅಂದ್ರೆ ನೈಟ್ ಫುಲ್ ಜರ್ನಿ ಮಾಡ್ತಾ ಇದೀವಿ. ಈ ನೈಟ್ ಫುಲ್ ಜರ್ನಿಗೆ ನಾನು ಒಂದು ದೊಡ್ಡ ರಿಸ್ಕ್ ತಗೊಂತಾ ಇದ್ದೀನಿ. ಲೈಫಲ್ಲೇ ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿರ್ಲಿಲ್ಲ ನಾನು. ಆ ರಿಸ್ಕ್ ಏನಂದ್ರೆ ಅಕ್ಕಂಗೂ ಗೊತ್ತಿಲ್ಲ. ಸೊ ರಿಸ್ಕ್ ಏನು ಅಂದ್ರೆ, ನಾನು ಮಧ್ಯಾಹ್ನ ಎಲ್ಲ ಕೂತು ಸಿರಿ ಅವ್ರ ಅಮ್ಮನ್ನ ಒಪ್ಸಿ ನಮ್ ಜೊತೆ ಇವಾಗ ಸಿರಿನೂ ಬರ್ತಾವಳೆ. ಸಿರಿನಾ ಪವಿಗೆ ಮೀಟರ್ ಆಫ್. ಸೊ ಗೈಸ್ ಸಿಕ್ಕಾಬಟ್ಟೆ ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ. ಇಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಎಷ್ಟು ತರ್ಲೆ ಸಿರಿ ಅಂದ್ರೆ, ಶಿ ಇಸ್ ವೆರಿ ಕ್ಯೂಟ್, ಶಿ ಇಸ್ ವೆರಿ ತರ್ಲೆ, ಮೋರ್ ತರ್ಲೆ. ನನ್ಗೊಂದ್ ಮಗು ಆದ್ರೆ ಮೇ ಬಿ ನನ್ ಮಗುನು ಮಾಡ ಕೆಲ್ಸ ಮಾಡ್ಯಾವಾಗ್ಲು. ಮೊದ್ಲು ಗಂಡು ನೋಡ್ಕೋ. ಎನಿವೇಸ್ ಇವಾಗ ನಾನ್ ಮದ್ವೆ ಆಗೋ ಮೂಡಲಿಲ್ಲ. ನೀನ್ ಮದ್ವೆ ಆದ್ರೆ ನಾನ್ ಪೀಸ್. ಈ ರೂಮು ನಂದೇ ಆಗುತ್ತೆ. ಒಂದ್ ರೂಮ್ ಇದೆ ತಾನೆ, ಅತಿ ಆಸೆ ಇರ್ಬಾರ್ದು ಪವಿ. ಪರವಾಗಿಲ್ಲ, ನಾನು ಅತಿ ಆಸೆನೆ. ಯಾರು ನನ್ ರೂಮ್ ಅಲ್ಲೇ ಬಿದ್ದಿರ್ತೀಯ. ನಿನ್ಗಂತ ರೂಮ್ ಕಟ್ಸಿ ಕೊಟ್ಟಿರೋದ್ ವೇಸ್ಟ್. ಇದು ನಮ್ಮಪ್ಪ ಕಟ್ಟಿ. ಈ ರೂಮ್ ಹಿಂಗೆ ಇರುತ್ತೆ. ನಾನ್ ಮಗು ಬಾಣಂತನಕ್ ಬರ್ತೀನಲ್ಲ, ಅವಾಗ ಈ ರೂಮ್ ಅಲ್ಲಿ ಇರ್ಬೇಕು. ನಾನು ನನ್ ಗಂಡನ್ ಕರ್ಕೊಂಡ್ ಬರ್ತೀನಿ, ಇದೇ ರೂಮ್ ಅಲ್ಲಿ ಇರ್ತೀನಿ. ನೀನ್ ಯಾರು ಕೇಳಕ್ಕೆ? ಓಲ್ಡೋ ಟೈಮ್ ಆಯ್ತು, ಕ್ಯಾಬ್ ಬುಕ್ ಮಾಡ್ಬೇಕು. ಸೊ ಲೆಟ್ಸ್ ಗೋ ಗೈಸ್. ಫಸ್ಟ್ ಮನೆಯವ್ರನ್ನ ಕೇಳಿಲ್ಲ ಗೈಸ್. ಒಂದ್ ಮಗುನ್ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಐ ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. ನಾನೇ ಚೈಲ್ಡ್ ತರ ಆಡ್ತೀನಿ, ನಾನೊಂದ್ ಚೈಲ್ಡ್ ಸಂಭಾಳಿಸ್ತೀನಿ ಅಂದ್ರೆ. ಇನ್ನೊಂದ್ ಮಗು ಯಾವ್ದು? ನಿನ್ ಮಗು ಅಲ್ಲ, ನೀನ್ ದೇವ. ನೀನು ದೇವತಲ್ಲ ಆಂಟಿ, ಪಿಲ್ಲ ನೀನೇನು. ನಾನು ಹೋಗೋ ಜಾಗಕ್ಕೆ ಸಿರಿನು ಕರ್ಕೊಂಡು ಹೋಗ್ತಾ ಇದೀನಿ. ಬರೀ ಸಿರಿನ್ ಮಾತ್ರ. ಯಾಕೆ ಅಂದ್ರೆ ಮಾತಿಲ್ಲ ಕತೆ ಇಲ್ಲ. ನಿನ್ನ ನೋಡ್ಕೊಂಡ್ರೆ ಒಬ್ರು ಬೇಕಂತಾರೆ. ನಿನ್ಗೊಬ್ರು ಇಬ್ರು ಮೂವರು ಕಾವಲು ಬೇಕು ನಿನ್ಗೆ ಅಂದ್ರೆ ನೀನ್ ಅವ್ನ ಕರ್ಕೊಂಡೋಗಿ ಅವ್ನ ನೋಡ್ಕೊಳಕ್ ಆಗುತ್ತೆ ನಿನ್ ಕೈನಲ್ಲಿ? ನೋಡ್ಕೊಂತೀನಿ. ಈ ಮೂಲೆ ತೂರಿ, ಆ ಮೂಲೆ ತೂರಿ, ಈ ಮೂಲೆ ತೂರಿ, ಆ ತುಂಬೂನೆ ಬತ್ತಾಳ ಅವಳು. ಕರ್ಕೊಂಡೋಗ ಸುಮ್ ಕುತ್ಕೊ ನೀನು. ಅವಳನ್ನ ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ, ಸುಮ್ ಕುತ್ಕೊಳ್ಳೋದಿಲ್ಲ. ಮಮ್ಮಿ ನಾನ್ ನೋಡ್ಕೊಂತೀನಿ ಮಾ, ನನ್ಗೆ ಗೊತ್ತು ಹೆಂಗ್ ನೋಡ್ಕೊಬೇಕು ಮಗುನ ಅಂತ. ನಿನ್ಗೆ ಪ್ರೂವ್ ಮಾಡೋದ್ ಬೇಡವಾ ಮಮ್ಮಿ? ನಾನು ಮಗು ನೋಡ್ಕೊಳ್ಳೋಷ್ಟು ದೊಡ್ಡವಳಾಗಿದ್ದೀನಿ, ಬೇಗ ಮದ್ವೆ ಮಾಡಿ ಕಳ್ಸು ಅಂತ. ಜಾಗ ಖಾಲಿ ಮಾಡ್ಕೊಂಡು ಬೇಕಾದ್ರೆ ಮಾಡಿ ಕಳ್ಸ್ಬಿಡ್ತೀನಂತ. ನಾನು ರೆಡಿ. ಪಾಪ ಇಷ್ಟು ಕಾಸು ಕೊಟ್ಟಿದೆ ಬಿಕಾಸ್ ನಾನು ಪವಿ ಸಿರಿನೇ ಹೋಗ್ತಾ ಇದೀವಲ್ವಾ. ನಿಂಗ ಅನ್ಸುತ್ತಾ ನಾನು ಅವಳನ್ನ ನೋಡ್ಕೊಂತೀನಿ ಅಂತ? ಆಗಲ್ಲ, ಅವಳ ಕೈನಲ್ಲಿ ಬ್ಯಾಲೆನ್ಸ್ಕೊಂಡಿರೋ ಅಂತ ಹೇಳ್ತಾರೆ. ನಾನು ಗಂಡು ಮಕ್ಕಳ ತರ ನೋಡ್ಕೊಂತ ಇದ್ದೀನಿ. ನನ್ ಗಂಡ್ ಮಗು ತರ ನೋಡ್ಕೊಂತಿದ್ಯಾ? ಅದೆಲ್ಲ ಹೇಳ್ತಿರೋದು. ನಾನೊಂದ್ ಮಗುನ್ ನೋಡ್ಕೊಂತೀನಿ ಅಂತ ಕೇಳ್ತಾ ಇರೋದು ನಿನ್ನ. ನಾನೇ ನಿನ್ ನೋಡ್ಕೊಂಡಿದ್ದೀನಿ ಅಮ್ಮ, ನೀನು ಅವಳು ನೋಡ್ಕೊಂಡಿಲ್ಲಂಗಿತ್ಯಾ? ನೋಡ್ಕೊಂತ ಇದ್ದೀನಿ. ನೋ ಕಾನ್ಫಿಡೆನ್ಸ್, ನನಗೆ ನಾ ಕಾನ್ಫಿಡೆನ್ಸ್ ಏನೋ ಏನ್ ಇಂಗ್ಲಿಷ್ ನನಗೆ ನಂಬಿಕೆ ಇಲ್ಲ ಕನ್ನಡದಲ್ಲಿ ಹೇಳ್ತಾರೆ ಅಂತ. ತಂದೆ ತಾಯಿಗೆ ನಂಬಿಕೆ ಇರ್ಬೇಕು. ಮಕ್ಳ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಬೇರೆ ನಂಬ್ತಾರೆ. ನಾನು ಹೆಜ್ಜೆ ಹೆಜ್ಜೆ ಮೇಲೆ ಲೆಟರ್ ತಗೊಂಡು ಓದ್ತಾರಲ್ಲ, ಮನೇಲೆಲ್ಲ ಓದೋದವ್ರು 10 ನಿಮಿಷದಲ್ಲಿ ಓದ್ಕೊಂತಾರೆ ಮಕ್ಳು. ಯಾಕಂದ್ರೆ ಅಪ್ಪ ಅಮ್ಮ ತಲೆ ತಿಂಡಿ ಮೆಟ್ಲು ಮಾಡ್ಬಿಡ್ತಾರೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಮಕ್ಳು ಒಬ್ಬ ಬುದ್ಧಿ ಹೆಂಗಿರುತ್ತಾನೆ, ಬುಕ್ಕೆ ಇರ್ಕನಲ್ಲ, ಎಕ್ಸಾಮ್ ಮುಂದೆ ಕೂತ್ಕೊಂಡು ಅವ್ರು ಅಲ್ಲಲ್ಲ ಅವ್ರಿಗೆ ಗೊತ್ತು ನಾನು ಪಾಸ್ ಆಗ್ತೀನಿ ಅಂತ. ಅವ್ರ ಮನ್ಸಲ್ಲಿ ಇದ್ದೇನೆ ಅವ್ರ ಮಕ್ಳು ಪಾಸ್ ಆಗೋದು ಇಲ್ಲ. ಇದು ಯಾವನ್ ಬೇಕು ಎಕ್ಸಾಮ್ ಅಂತ ಅಂದ್ರೆ ಅವ್ರು ಏನೇ ಗೊತ್ತಿದ್ದು ಬರೆಯಕ್ ಬರಲ್ಲ. ಹಂಗೆ ಓಲೋ ನೋಡ್ಕೊಂತೀನಿ ಅಂತ ಧೈರ್ಯ ಹೇಳ್ತಾರೆ, ನೋಡ್ಕೊಂತಾರೆ. ನೀನ್ ಬಾಮ ಹೇಳು ನನ್ಗೆ, ನೋಡ್ಕೊಂತೀಯ ಅನ್ನೋ? ನೋಡ್ಕೊಂತೀನಿ ನಾನು. ಓಲೋ ಅವ್ರ ಅಮ್ಮನೇ ಕರ್ಕೊಂಡು ಹೊಂಟೋಗ್ಬಿಡು. ಇಲ್ಲ, ಅದು ಚಾಲೆಂಜ್, ಹಂಗೆಲ್ಲ ಆಗಲ್ಲ. ನೋಡ್ಕೊಂತೀನಾ? ಏನೋ ನೋಡ್ಕೊಂತೀನಿ ಅಂತ ಕರ್ಕೊಂಡು ಹೋಗ್ತಾ ಇದೀಯ. ಅದೇನ್ ಬಂದ್ಮೇಲೆ ತಾನೇ ಗೊತ್ತಾಗುತ್ತೆ ಬಂಡವಾಳ ಏನಂತ. ಅದೇನ್ ನೋಡ್ಕೊಂತೀನಿ ಮಾಡು. ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ನೋಡ್ಕೊಂತೀನಿ ಅಂತ. ಫಸ್ಟ್ ಈ ಕೆಳಗಡೆ ಸಿರಿ ಅವರು ಕರೀತಿದ್ದಾರೆ. ಬಟ್ಟೆ ಒಪ್ಸಿ
ಮಾಡಿಸಿರೋ ಅಂತಹ ಸಾಧನೆ ಇದು. ತುಂಬಾ ಕಷ್ಟ ಗೈಸ್ ಅಮ್ಮಂದಿರ್ನ ಒಪ್ಸೋದು. ಅದ್ರಲ್ಲಿ ಮಾಡಿದೀನಿ ಅಂದ್ರೆ ಪ್ಲೀಸ್ ವೇಟ್ ಅಂಡ್ ವಾಚ್ ಗೈಸ್. ನನ್ನ ಬ್ಯಾಗ್ ರೆಡಿ, ನಮ್ಮ ಪವಿ ರೆಡಿ. ಐ ಗೊಂಬೆ ಏನಕ್ಕೆ ಸುಮ್ಮನೆ ಐ ಮುಚ್ಕೊಂಡಿಕ್ಕೆಲ್ಲ ನೀನು ಕರ್ಕೊಂಡು ಹೋಗ್ತಿರೋದೇ. ಅಲ್ಲಿ 400 ರೂಪಾಯಿ ಕೊಟ್ಟಿದ್ದೀನಿ ಒಂದು ಸೀಟ್ಗೆ, ಅದಕ್ಕೆ ಬೇರೆ ಕೊಡ್ತೀನಿ. ಇಕ್ಕೆ ಇದಕ್ಕೆ ಸೀಟೇ ಬೇಡ ಪವಿ. ನನ್ಗೆ ಬಪ್ಪ ನನ್ ಹೇಳ್ಬಿಡು, ನಾನು ಬ್ಲಾಗ್ ಮಾಡ್ತಾ ಇದೀನಿ, ಕೆಟ್ಟದಾಗ ಬೈಯಲ್ಲ ಅಂತ. ಬಿಸಿ ಇರ್ತಾಳ. ನಾನು ಅಲೋ, ನನ್ ಜೊತೆ ನೀನು ಹೆಲ್ಪ್ ಮಾಡ್ಬೇಕು. ಅಯ್ಯೋ ನಿಮ್ ಅಕ್ಕ ನಾಯ್ತಿನ ಬಿಡು, ಅಲ್ಲಿ ಎತ್ಕೊಂಡು ಹೋಗೋದೇ ದೊಡ್ಡ ವಿಷಯ. ನಾ ಬರ್ತೀನಿ ಬಿಡು ಅಲ್ಲಿ. ಸರಿ ಸಿರಿನ್ ಕರ್ಕೊಂಡು ಹೋಗ್ತಾ ಇದೀನಿ. ನಿಮ್ ಏನಾದ್ರು ಅಭಿಪ್ರಾಯ ಇದೆಯಾ? ಏನು ಇಲ್ಲ, ದೇವ್ರು ಒಳ್ಳೇದು ಮಾಡಲಿ, ಹುಷಾರಾಗೋ ನಾನು ನೋಡ್ಕೊಂತೀನಿ ಒಂದು ಮಗು ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಂಗೆ? ನೋಡ್ಕಂತೀಯ, ನನಗೆ ಗೊತ್ತು. ಓ ಗೈಸ್, ನಮ್ಮ ಅಜ್ಜಿನೇ ಫುಲ್ಲು ಸಾತು. ಬಾಯ್ ಬಾಯ್ ಶಿವ. ಬಾಯ್. ಯಾರ್ಯಾರು ನಂಗೆ ಕೊಡ್ಬೇಕಾಗಿರೋದು ನೀವು ಕೊಟ್ಟಿಲ್ಲ. ಓಕೆ ಬಾಯ್. ನೈನಾ ಹಲೋ. ಔಟ್ 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 ಪೇಟೆ ಇಲ್ಲ, ಅನ್ರೆಸ್ಪೆಕ್ಟು. ಬರಬೇಡ. ಬಾಯ್ ಟಾಟಾ ಗೈಸ್. ಅಯ್ಯೋ ನಮ್ಮಿರಲ್ಲಿ ಏನಿದೆ ಹೋಗಿದೆ. ಅಯ್ಯೋ ಅಯ್ಯಪ್ಪ. ಸೊ ಗೈಸ್, ಆಲ್ರೆಡಿ ಕ್ಯಾಬ್ ಬಂದಾಗ ನಿಂತಿದೆ. ಸಿಕ್ಕಾಬಟ್ಟೆ ಲೇಟ್ ಆಗೋಗಿದೆ. ನಾನು ಸಿರಿ ಅವ್ರ ಅಮ್ಮ ಅಂತ ಮಾತಾಡ್ತೀನಿ, ಅವ್ರಿಗೆ ಗೊತ್ತಿಲ್ಲ. ಬಟ್ ಸಿರಿ ನೆಲ್ಕೊಂಡು ಹೋಗುತ್ತೆ. ಅಳ್ತಾವಳೆ, ತುಂಬಾ ಕೇಳಕ್ ಬರಲ್ಲ. ಇನ್ನ ಅಳ್ತಾಳೆ, ವಾಪಸ್ ನಾನು ಅವ್ರ ಜೊತೆ ಹೋಗಲ್ಲ ಅಂತ ಅಳ್ತಾಳೆ. ನನ್ ಬರಲ್ಲ, ಅವ್ರ ಅಪ್ಪ ಕರ್ಕೊಂಡು ಹೋಗೋರು ಕೆಳಗೆ. ನಾನು ಹುಷಾರಾಗಿ ನೋಡ್ಕೊತೀನಿ ಅಂತ ನಿಂಗೆ ಕಾನ್ಫಿಡೆನ್ಸ್ ಇದೆಯಾ ಪಾರಿ? ನನಗೆ ಯಾಕೋ ಡೌಟು. ಮೇ ಬಿ ಯು ಕಾಲ್ ಮೀ, ಬೆಗ್ ಮೀ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಏನಿಲ್ಲ ಬರೀ ನಾನು ಮೇಂಟೈನ್ ಮಾಡ್ತೀನಿ. ಹುಷಾರಾದ್ರಿ. ಓಕೆ. ಅವಳು ಫುಲ್ ಅಳ್ತಾವಳೆ. ನೀನು ಅಳ್ಬೇಡ, ಹುಷಾರಾಗಿರು. ನಾನು ಬರ್ತೀನಿ ಆಯ್ತಾ? ಟಾಟಾ. ಈಗ ನಾನು ಬಂದ್ರೆ ಅವಳು ನನ್ನ ಜೊತೆ ವಾಪಸ್ ಬರ್ತಾಳೆ, ನಿಮ್ ಜೊತೆ ಬರೋಲ್ಲ. ಓಕೆ ಬಾಯ್ ಬಾಯ್ ಬಾಯ್. ಹುಷಾರು. ಟಾಟಾ. ರೀಚ್ ಆದ್ಮೇಲೆ ಕಾಲ್ ಮಾಡಿ, ಇಲ್ಲ ಬಸ್ ಹತ್ತದ್ಮೇಲೆ ಕಾಲ್ ಮಾಡಿ. ಬಸ್ನ ಮಿಸ್ ಮಾಡ್ಕೊಂತೀವಿ ಅಂತ ಬೇಗ ಬೇಗ ಬಂದ್ವಿ. ಆದರೆ ನಾವು ಬಸ್ ಮಿಸ್ ಮಾಡ್ಕೊಂಡಿಲ್ಲ, ಬಸ್ಸೇ ಮಿಸ್ ಆಗೋಗಿದೆ. ಬಸ್ ಲೇಟಾಗಿ ಬರ್ತಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಮನೆ ಬಿಟ್ಟಾಗ ಅಳ್ತಾ ಇದ್ಲು ಗೈಸ್. ಇವಾಗ ನೋಡ್ರೆ ಕಿಸಿತಾವಳೆ. ಅದು ಯಾವಾಗ ಮತ್ತೆ ಅಳ್ತಾಳೋ ನನಗೆ ಗೊತ್ತಿಲ್ಲ. ಅಮ್ಮ ಬೇಕಾ? ಅಪ್ಪ ಬೇಕಂತೆ. ಅಪ್ಪ ಬೇಕಾ? ಮಮ್ಮಿ ಇವಾಗ ಸಂಧಿ ಆಯ್ತಾ? ಮಮ್ಮಿ ಅರಿಶಿನ ಮತ್ತು ಚಂದನ. ಸಿರಿಮಾ, ನೀನ್ ಇವಾಗ ಬೇಜಾರು ಮಾಡ್ಕೊಂಬಾರ್ದು. ನಾನು ಇದನ್ನ ನೋಡ್ಕೊಳಕ್ಕೆ ಆಯ್ತಾ? ಅಳು, ಮಮ್ಮಿ ಬೇಕಂತ ಅಳು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅವಳು ನಿಜ ಅಳ್ತಾಳೆ. ಅಪ್ಪ ಬೇಕಾ? ಅಪ್ಪ ಬೇಕಾ? ನಿನ್ ಜನ್ಮಕ್ಕೆ ಹೋಗೋ. ಚಿನಿ, ಪಪ್ಪ ಇರಲ್ಲ, ನಾನು ಇರ್ತೀನಿ. ಬಟ್ ಇವಾಗ ಅಲ್ಬಾರ್ದು. ಗುಡ್ ಗರ್ಲ್, ಅಲ್ಬಾರ್ದು. ಓಕೆ ಸೀರೆ ಅಲ್ಬೇಡ. ಸೀರೆ ಓದಿ ಅವಳಿಗೆ ಹೇಳ್ತೀನಿ. ಗೈಸ್, ಇವಳು ಅಳ್ತಾಳೆ. ನೀನ್ ಯಾಕೆ ಅಳ್ತಿದ್ಯಾ? ನಿಂಗ್ ಪಪ್ಪ ಮಮ್ಮಿ ಮಿಸ್ಸಿಂಗ್. ನೀನ್ ಯಾರ್ಗ ಅಳ್ತಿದ್ಯಾವ? ಇಲ್ಲ, ನಂಗೆ ನಮ್ಮ ಅಕ್ಕ ಬೇಕು. ನಾನು ನಮ್ಮ ಅಮ್ಮ ಬೇಕು, ಅಪ್ಪ ಬೇಕಂತ ಅಳ್ತಾವ್ನಿ. ಒನ್ ಅಂಡ್ ಓನ್ಲಿ ಲವ್ಲಿ ಸಿಸ್ಟರ್. ಒನ್ ಅಂಡ್ ಓನ್ಲಿ. ನಾನೇನು ಸಿರಿನ್ ನಾನು ಹೆಂಗ್ ನೋಡ್ಕೊಂತೀನೋ ನನ್ಗಿಂತ ಚೆನ್ನಾಗಿ ನೀವಿಬ್ರು ನೋಡ್ಕೊಬೇಕು ಗರ್ಲ್ಸ್. ನನಗೂ ಅಮ್ಮ ಬೇಕಂತ ಅಳು ಬರ್ತಿದೆ. ಅಮ್ಮ ಬೇಕು. ಇದ್ದೇನೆ ಅಕ್ಕ, ಸಮಾಧಾನ. ನೀನು ನೋಡಿ, ಕತ್ಲು ರೋಡಲ್ಲಿ ನಿಂತಿದೀವಿ. ಬಸ್ ಅವ್ರು ಬಂದೇ ಇಲ್ಲ ಗೈಸ್. ಇಲ್ಲಿ ಪೆಟ್ರೋಲ್ ಬಂಕು. ನಾವು ಹುಡುಗಿರು ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ, ಲಗೇಜ್ ಎಲ್ಲ ಇಟ್ಕೊಂಡು ರೋಡಲ್ಲಿ. ಬಟ್ ಆದ್ರೂ ಗೈಸ್, ಹೆಣ್ಮಕ್ಳು ರೋಡಲ್ಲಿ ಒಬ್ರೇ ಇದ್ರೆ ತುಂಬಾ ಕಷ್ಟ ಗೈಸ್. ಅಲ್ಲ, 4 ಜನ ಇದ್ರೂ ಪಾಯಿಂಟ್ಗಳು ಕಟ್ಕೊಂಡು ಹೋಗ್ತಾರೆ, ಗುರಾಯಿಸ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಏನಾದ್ರು ಇದ್ರೆ ಒನ್ ಕೇಸ್. ಅದಕ್ಕೆ ಅನ್ಸುತ್ತೆ ರಾತ್ರಿ ಒಂದು ಆಚೆ ಬರಲ್ಲ. ಇವಾಗ ಅರ್ಥ ಆಯ್ತು ನನಗೆ. ಇಂಡಿಯಾ ಪ್ರಾಕ್ಟೀಸ್ ಮಾಡ್ತಾವಳೆ ಗೈಸ್, ಫ್ಯೂಚರ್ಗೆ ಮಗುನ ಆಟ ಆಡಿಸ್ತಾವಳೆ ಗೈಸ್. ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಹಾ, ಮಕ್ಳು ಮಾಡ್ಕೊಳ್ಳಲ್ಲ ಗಾಯ್ಸ್. ಉಯ್ ಉಯ್ ಅಂತ ಆಡ್ತಾವಳೆ. ಫೋಟೋನ ಈ ಬ್ಲಾಗ್ ಕರ್ತೀವಿ. ಇಲ್ಲಿ ಲಗೇಜ್ ಇಕ್ಕಿದಾಯ್ತು, ಹತ್ತಾ ಇದೀವಿ. ಜೈ ಶ್ರೀರಾಮ್. ಒಂದು ಮಗು ಈ ಕಡೆ ನೋಡ್ತೈತೆ ವಿಂಡೋನ. ಹತ್ತಿದ ತಕ್ಷಣ ಇಲ್ಲೇ ಅಲ್ಲೊಂದು ಮಗು ಇಲ್ಲಿ ನೋಡ್ತೈತೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಪೀಪಲ್. ಇದೆಂಗೋ ಸೈಲೆಂಟ್ ಆಗಿ ಕೂತೈತೆ. ಐ ಆಮ್ ವೆರಿ ಹ್ಯಾಪಿ. ಬಾಯ್, ಲವ್ ಯು, ಮಿಸ್ ಯು, ಹುಷಾರು. 4ನೇ ಸರಿ ಕಾಲ್ ಮಾಡಿದ್ಲು. ಇನ್ನು ರಾತ್ರಿ ಆಗೋಷ್ಟರಲ್ಲಿ ಅದೇ ಸರಿ ಅವ್ರ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನಿಮ್ಗೆ ಗುಡ್ ನೈಟ್ ಹೇಳ್ತಾ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಅಂತ ಅನ್ಸುತ್ತೆ. ಮಮ್ಮಿ ಡ್ಯಾಡಿ
ನಮ್ ಜೊತೆ 24 hours ಇರುತ್ತೆ. ನೀವು ನನ್ನ ಖುಷಿನ ನೋಡಿ ಖುಷಿ ಆನಂದ ಪಡ್ತಿದ್ದೀರಲ್ಲ ನಂಗೆ ಗೊತ್ತು. ನೋಡ ಅಯ್ಯೋ ಅಂದ್ರೆ ಎಷ್ಟು ಖುಷಿ ಪಡ್ತೀರಾ ನೀವು. ಟೈಮ್ ಬಂದು 1:19 ಆಗಿದೆ. ನಾನೇನೋ ಬಿಸಿ ಕೆಲಸ ನಕ್ಷತ್ರ ಎಣಿಸ್ತಾ ಇದ್ದೀನಿ. ಇಲ್ಲಿ ಇವಳು ಬಿತ್ಕೊಂಡು 3 hours later. ಇವಾಗ ನಾವು ಬಂದಿರೋದು ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ಗೆ. ಮೂಟೆ ತರ ಕುತ್ಕೊಂಡ್ಬಿಟ್ಟವಳೆ, ಕಾಣಿಸಿ ಕಡೆ ಕುತ್ಕೊಂಡ್ಬಿಟ್ಟವಳೆ. ಏನ್ ಮಾತಾಡ್ತಾ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಏನಾಗಿದೆ? ನಿಮ್ಗೊಂದು ಸಾಂಗ್ ಇಲ್ವಾ? ಗುಡ್ ಮಾರ್ನಿಂಗ್. ಓ ಇವ್ರದ್ದು ಮಾತಿಲ್ಲ, ಕತೆ ಇಲ್ಲ. ನಿಮ್ದು ಗುಡ್ ಮಾರ್ನಿಂಗ್. ಹಾಯ್ ಮಾಡಲ್ವಾ? ಅಯ್ಯೋ ದೇವ, ಸಂಧ್ಯಾ ಬ್ಲಾಗ್ಸ್ ಅನ್ನಲ್ವಾ? ಹಲೋ ಜಿ. ಅಯ್ಯೋ ಗೈಸ್ ಏನೂ ಮಾತಾಡ್ತಾ ಇಲ್ಲ. ಇವಾಗ ಎದ್ದವಳೆ. ನಿದ್ದೆ ಅರ್ಧ ಆಗೋಯ್ತು. ನಾವು ಇವರು ಲೇಟಿಗೆ ತೊಗೊಂಬಂದು ನಿಲ್ಲಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ನೋಡಿದ್ರೆ ಇವರು ಬೇಗನೆ ನಿಲ್ಲಿಸ್ಬಿಟ್ಟವ್ರೆ. ಇನ್ನು ಸೂರ್ಯನೇ ಬಂದಿಲ್ಲ. ಅದಕ್ಕೇನಿರೋದು 1 ಗಂಟೆಗೆ. ಸೂರ್ಯನ ಹತ್ತಿ ಮೇಲೆ ಬಂದಾಗ ಏನು ಮಾಡ್ತೀವೋ ಗೊತ್ತಿಲ್ಲ ಅಲ್ಲಿ ತನಕ. ಆಫ್ ಮಾಡಲೇ ಬನ್ನಿ ಸರ್ವೆಂಟ್ ಅಗ್ಗೆ ಕಾಣ್ತಾ ಇದೆಯಲ್ಲ. ಥ್ಯಾಂಕ್ ಯು ಟಿಪ್ಸ್ ಆಮೇಲೆ ಕೊಡ್ತೀವಿ. ಡಾಗಿ ಕರ್ಕೊಂಬಂದಿಲ್ಲ, ಅದಕ್ಕೆ ಅಕ್ಕ ಚಿಗುರ್ತವಳು ಮಾತೆ ಕೇಳ್ತಾ ಇಲ್ಲ. ಏವಂತೆ ಕರ್ಕೊಂಬಂದಿದ್ರೆ ಹೆಸರಿನಲ್ಲಿ ಒಂದು ಗತ್ತಿದೆ, ದೌಳತ್ತಿದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಇಲ್ಲಿ ಸ್ವಲ್ಪ ಶೂಟ್ ಮಾಡಿ. ಅಯ್ಯೋ ನನ್ನ ಕಾಲಿನ ಕುಡ್ಕೊಂಡೇ ಬಿಟ್ಟೆ. ಇಲ್ಲಿ ಇಡ್ಲಿ ವಡೆ, ಮಂಗಳೂರು ಬೋಂಡ, ಮಂಗಳೂರು ಬನ್. ಇವ್ರು ಮಾತಾಡ್ತಾನೆ ಇಲ್ಲ ಗುರು. ಅಲ್ಲೋ ಮಕ್ಕಳಿಗೆ ಯಾಕೆ ಅಪ್ಪ ಅಮ್ಮ ಫೋನ್ ಕೊಟ್ಟು ಸುಮ್ಮನಾಗ್ತಾರೆ ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ಬಿಕಾಸ್ ಮಕ್ಕಳು ತುಂಬ ತರಲೆ ಮಾಡ್ತಾರೆ. ಕಂಟ್ರೋಲ್ ಆಗಿಲ್ಲ ಅಂದರೆ ಫೋನ್ ಕೊಟ್ಬಿಟ್ರೆ ಸೈಲೆಂಟ್ ಆಗಿಬಿಡ್ತಾರೆ. ಇವಾಗ ನಾವು ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಅಲ್ಲ, ಅದು ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮುಂದೆ ಇಬ್ರು ಕ್ಯೂಟೀಸ್ ಮುಂದೆ ಕೂತವ್ರೆ. ಜೀಪಲ್ಲಿ ಹೋಗ್ತಾ ಇದ್ದೀವಿ. ಕ್ಯೂಟಿ ನೀನಾ? ನಾನು ನಿನ್ನೆಲ್ಲ ಕರೆದಿದ್ದು ಸಿರಿನಾ? ಕ್ಯೂಟಿ ನಾನೇ ತಾನೆ. ನೀನಲ್ಲ, ಸಿರಿ. ಕೃಷ್ಣ ಸುಂದರಿ ಅಲ್ವಾ? ಸೊ ಗೈಸ್ ಇಲ್ಲಿ ನಾನು ಇನ್ನೂ ಹತ್ತಾ ಇದ್ದೀನಿ. ಆದರೆ ಅವ್ರು ನೋಡಿ ಆಲ್ರೆಡಿ ಅಶ್ಮೇಲೆ ಹೋಗೋರೆ. ಬನ್ನಿ ಬರ್ತಾ ಇದ್ದೀನಿ ಇವ್ರು ಹೋಗ್ಬಿಡ್ತಾರೆ ಗೈಸ್. ನಂಗೆ ಬುಸ ಫೀಲಿಂಗು. ನಾನೇನು ಮಾಡಲಿ? ಒಳ್ಳೆ ಮುದ್ಕೆ ಸವಾಸ ಆಯ್ತಪ್ಪ. ಇವರಿಬ್ರು ಜೊತೆಲಿ ನೋಡಿ ಹೆಂಗ್ ಹೋಗ್ತಾರೆ. ಬಂದ್ರೆ ನೀವೆಲ್ಲ ಟಾಟಾಸ್ ತರ ಬರ್ತಿದ್ದೀರಾ. ನೀವು ಹೆಂಗ್ ಹೋಗ್ತಾ ಇದ್ದೀರಾ? ಈ ನೇಚರ್ ಬೆಂಗಳೂರಲ್ಲಿ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ಎಂಜಾಯ್ ಮಾಡಬೇಕು. ಲಿವಿಂಗ್ ದ ಪ್ರೆಸೆಂಟ್. ಏನೇನೋ ಅಲ್ಲ ನಿನ್ನ ರೂಮ್ ನಂದೇ ಆಗುತ್ತೆ. ಏನ ನಾನು ಇಲ್ಲಿ ಪವಿ ಒಂದು ರೂಮ್ಗೋಸ್ಕರ ನಾನು ಇಲ್ಲಿಂದ ನುಗ್ತೇನೆ. ನುಗ್ಲಾ? ಛೀ ಹೋಗತ್ತಾ. ಇದು ಪವಿ ಮೊಬೈಲು. ಇವಳು ಬಾಯ್ ಫ್ರೆಂಡ್ ಕಾಲ್ ಮಾಡ್ತಾವಳಂತೆ. ಓಕೆ ಬೇಬಿ. ಏಮಂತ ಕಾಲ್ ಹೋಯ್ತಾ? ಫೋನ್ ಮಾಡಿ ಕೇಳ ನಾಗವಲ್ಲಿ ಕೊಡ್ಬೇಡ ಪವಿ, ಸಾರಿ ಆಯ್ತಾ? ಯಾರೇ ಎಷ್ಟು ಹೇಳ್ತಾರ ಆಗಲ್ಲ. ಎಲ್ಲ ನೀನ್ ಪಬ್ಲಿಕ್ ಅಲ್ಲಿ ಹಿಂಗೆಲ್ಲ ಹೇಳ್ತಾರ. ಪ್ರೈವಸಿ ಅನ್ನೋದು ಬೇಡವಲ್ಲ. ಗೈಸ್ ಬಾಯ್ ಫ್ರೆಂಡ್ ಎಷ್ಟಲ್ಲ 143 ನಂಬರ್. ನಿನ್ ಬಾಯ್ ಫ್ರೆಂಡ್ ನನ್ನ ನಂಬರ್. ಬಾಯ್ ಫ್ರೆಂಡ್ ಎಷ್ಟೆಲ್ಲ ಕಾಲ್ ಮಾಡ್ತಾನೆ ಅಂದ್ರೆ ನಂಗೆ ಎತ್ತು ಸಾಕಾಯ್ತೈತೆ. ಪ್ರೀತಿಸ್ತಾನೆ, ಅದಕ್ಕೆ ಕಾಲ್ ಮಾಡ್ತಾ ಇರ್ತಾನೆ. ತಗೋ ಟೈಮ್ ಕೊಡ್ಬೇಕು. ಕೊಡಿ. ಹಲೋ ಸಿರಿ, ಪವಿ ಬಾಯ್ ಫ್ರೆಂಡ್ ಹತ್ರ ಆವಕ್ಕೆ ಏನಕ್ಕೆ ಮಾತಾಡ್ಬೇಕು ಹೇಳು? ಮಾತಾಡ್ಬೇಡ ಅಂತ ಹೇಳು ಬೇಬಿ. ಮೈ ಡಿಯರ್, ವಾಟ್ ಹ್ಯಾಪನ್? ಯಾರು ನೆನ್ಪೈತಾರೆ ಸಿರಿ? ಇಬ್ರು ನೆನ್ಪೈತವ್ರಾ? ಬೇಜಾರ್ ಮಾಡ್ಕೊಂಬೇಡ ಬೇಬಿ, ಆಯ್ತಾ? ಇವಾಗ ನಿಂದು ಏನ್ ಮಾಡಿದ್ರೆ ಖುಷಿ ಆಗ್ತಿ ಹೇಳು? ಮಾಡಲ್ಲ. ಮ್ಯಾಗಿ ಬೇಕಾ? ಐಸಿ
ಎಲ್ಗೋಗೋಣ? ನಾವು 800 ರೂಪಾಯಿ ಕಟ್ಬಿಟ್ಟಿದ್ವಿ. 800 ರೂಪಾಯಿ ಅಲ್ಲ ಗೈಸ್, 3000 ರೂಪಾಯಿ ಕಟ್ಬಿಟ್ಟಿದ್ವಿ ಗೈಸ್ ಜೀಪ್ಗೆ. 8 ಜಾಗ ನೋಡೋಣ ಅನ್ಬಿಟ್ಟು ಒಂದ್ ಜಾಗಕ್ಕೆ ಮನೆ ಏನೋ ರೆಸಾರ್ಟ್ ಹೋಗೋಣ ಅಂತವಳೆ ಅಕ್ಕ. ಗೊತ್ತಿಲ್ಲ, ಐಸ್ ಕ್ರೀಮ್ ಕೊಡ್ಸೋದ ಡನ್ ಅನ್ಸುತ್ತೆ. ಯಾರ್ಯಾರು ಮಕ್ಳನ್ನೆಲ್ಲ ನೋಡ್ಕೊಂತೀರಾ, ಮನೆ ಕೆಲಸ ಮಕ್ಳನ್ನ ನೋಡ್ಕೊಳ್ಳೋದು ಈಸಿ ಅಂತಾರಲ್ಲ, ಒಂದಿನ ಒಂದ್ ಮಗುನ್ ಕೊಟ್ಬಿಡಿ ಆಯ್ತಾ, ನೋಡ್ಕೋ ಅಂತ ಗೊತ್ತಾಗುತ್ತೆ ಎಲ್ರಿಗೂ ಆಯ್ತಾ. ಯಾರ್ಯಾರು ಹಂಗಂತಾರೋ ಅವ್ರಿಗೆ ಹಂಗ್ ಮಾಡಿ. ಬರಕ್ ರೆಡಿ ಇದಾರೆ, ನೀವೇ ನಾನು ಯಾರ ಜೊತೆ ಬಂದಿದ್ದು, ಯಾರ್ ಗಾಡಿ ಹತ್ತಿದ್ ನಾನು, ಅವ್ರಲ್ಲಿ ಆಯ್ತಾ, ಅವ್ರಲ್ಲಿ ನೀವ್ ಹೇಳ್ದಂಗಿದ್ರೆ ಅವ್ರು ವೆಯ್ಟ್ ಮಾಡ್ಬೇಕಿತ್ತು. ವೆಯ್ಟ್ ಮಾಡಕ್ ರೆಡಿ ಇದ್ರೆ ಅವ್ರು ನಮ್ ಜೊತೆ ಬರಕ್ ರೆಡಿ ಇದ್ರೆ ಜೊತೆಲಿ ಹೋಗ್ಬೇಡಿ ಅಂತ ಹೇಳ್ತೀರಾ. ಅಣ್ಣ ಒಂದು ವಾಟರ್ ಮಿಲನ್ ಕೊಡಿ ಅಣ್ಣ. ನೋಡ್ರಿ ಹೆಂಗ್ ತಿಂತಾವೆ ಇವ್ರು. ನನ್ನ ಟ್ಯಾಕ್ಸ್ ಟ್ಯಾಕ್ಸ್ ಹಾಕೋರು ನಾನು ಹಾಕಿದ್ದೀನಿ ಗೈಸ್. ಇವಳೇನ್ ಕಮ್ಮಿನ, ಇವಳು ಅಷ್ಟೇ. ಟೋಟಲಿ ನನ್ಗೆ ಒಂದ್ ಮಗುನ್ ಕರ್ಕೊಂಡ್ ಬಂದಂಗಿಲ್ಲ, 3 ಮಕ್ಳನ್ ಕರ್ಕೊಂಡ್ ಬಂದಂಗೈತೆ. ಮ್ಯಾನೇಜಿಂಗ್ ಮಕ್ಳು ಇಸ್ ವೆರಿ ಡಿಫಿಕಲ್ಟ್. ಫುಲ್ ಚಲ್ಲೇ ಬಿಟ್ಲು ಗೈಸ್, ಹಸು ಬಂತು ಅಂತ. ಎಂತ ಡರ್ಪೋಕ್ಗಳ ಜೊತೆ ಬರ್ತೀನಿ ನಾನು ಅಂದ್ರೆ ಅವಮಾನ ಗೈಸ್ ನನ್ಗೆ. ಹೋಗು ಸಿರಿ, ಹೇಳು ಅಕ್ಕ ನಿನ್ಗೆ ಧೈರ್ಯ ಇಲ್ವಾ ಅಂತ ಕೇಳು ಸ್ವಲ್ಪ. ಹೋಗ್ಬಿಟ್ಟವಳು ಹಳ್ಳಿ ತನಕ. ಬಾಯ್ ಬಾಯ್. ಎಕ್ಸ್ಪೆಕ್ಟೆಡ್. ನಾನು ನಿನ್ ಬಿದೋಗ್ತಿ ಅನ್ಕೊಂಡಿದ್ದೆ, ಯಾಕೆ ಬೀಳಿಲ್ಲ? ಬೀಳ್ಬೇಕು ತಾನೆ. ಗುದ್ದೆ ಬಿಡ್ತು ಅನ್ಕೊಂಡ್ಬಿಟ್ಲ. ನಮ್ ಕೃಷ್ಣನೇ ಓದಿತದದು. ಸಣ್ಣದಾಗಿ ಬಂದ್ಬಿಟ್ರೆ ನನ್ಗೆ ಪುಕ್ಕ ಪುಕ್ಕ ಅಂದ್ಬಿಡ್ತದೆ. ಪುಕ್ಕ 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 ಅಂತದ. ಸರಿ ಬರ್ರಿ. ಊಟ ಆಯ್ತಾ ಕೇಳಿದ್ರೆ ಎದುರಿಸ್ಬೇಡ್ದು. ಸೊ ಗೈಸ್, ಇಲ್ಲಿಗೆ ನಾವು ಹೋಗ್ತೀವಿ ಜೀಪ್ಗೆ. ಸಿರಿ ಹೋಗಿ ಕುತ್ಕೊಂಡ್ಬಿಟ್ಟವಳು ಜೀಪಲ್ಲಿ. ಯಾವ ಅಂಕಲ್ನು ಪರಿಚಯ ಮಾಡ್ಕೊಂಡ್ಬಿಟ್ಟವಳೆ. ಹೋಗ್ಬಿಟ್ಟು ಅಂಕಲ್ ಅಂತ ಕುತ್ಕೊಂಡ್ಬಿಡ್ತಾಳೆ. ನೋಡಿ, ಇರೋದು ಇಷ್ಟು ಚಿಕ್ಕ ರೋಡು, ಅದ್ರಲ್ಲಿ ಅಷ್ಟು ದೊಡ್ಡ ಗಾಡಿ ಬರ್ತೈತೆ. ಟಾಣಿ ಗಾಡಿ ಅಲ್ಲ, ನಮ್ ಜೀಪ್ ಈ ಕಡೆ ಬಂತು ಗೈಸ್. ಇನ್ನೊಂದು ಹೇಳಕ್ ಮರ್ತೋದೆ ನಾನು, ಅಲ್ಲಿ ಜೀಪ್ ಹತ್ರ ನಾವು ಮಾತಾಡ್ತಿದ್ವಲ್ಲ ಅವ್ರ ಹತ್ರ, ಹೋಗ್ಬೇಕಾದ್ರೆ 200, ಬರ್ಬೇಕಾದ್ರೆ 200 ಅಂತ ಮಾತ್ರ ಹೇಳಿದ್ರು. ಶೇರಿಂಗ್ ಅಲ್ಲಿ ಹೋಗ್ತೀರಾ, ಸಪ್ರೇಟ್ ಆಗಿ ಹೋಗ್ತೀರಾ, ಅವೆಲ್ಲ ಹೇಳಿರ್ಲಿಲ್ಲ. ಅವ್ರ ಪ್ರಕಾರ ಏನಂದ್ರೆ ಸಪ್ರೇಟ್ ಆಗಿ ಹೋದ್ರೆ 200 ರೂಪಾಯಿ, ಶೇರಿಂಗ್ ಅಲ್ಲಿ ಹೋದ್ರೆ 100 ರೂಪಾಯಲ್ಲಿ ಮುಗ್ದೋಗ್ತಿತ್ತು ನಮ್ದು. ಅವ್ರು ಕೆಳಗಡೆ ಹೇಳಿರ್ಲಿಲ್ಲ ನಮ್ಗೆ ಸಪ್ರೇಟ್ಗೆ ಹೋದ್ರೆ ಸಪ್ರೇಟ್ಗೆ ವಾಪಸ್ ಬರಬೇಕು ಅಂತ. ಆದ್ರೆ ನಾವು ಇಲ್ಲಿ ಸಪ್ರೇಟ್ ಆಗಿ ಹೋದ್ರೆ ಅಲ್ಲಿ ಜನ ಎಲ್ಲ ಇದ್ರಲ್ಲ, ನಾವ್ ಅನ್ಕೊಂಡ್ರಿ ಶೇರಿಂಗ್ ಅಲ್ಲೇ ಹೋಗೋಣ, ಹೆಂಗಿರು ಜನ ಇದ್ದಾರೆ ಅಂತ ಮಾತಾಡಿದ್ರು. ಅವರು ಅಂದ್ರು ಅಂದ್ರೆ ಸ್ವಲ್ಪ ಕಡಕ್ಕಾಗಿ ಮಾತಾಡ್ಬಿಟ್ರು. ಕಡಕ್ಕಾಗಿ ಮಾತಾಡ್ದಾಗ ನಾವು ಕಡಕ್ಕಾಗಿ ಇರ್ತೀವಲ್ವಾ, ಆಮೇಲೆ ಅವ್ರು ಹೇಳಿದ್ರು ಅವ್ರಿಗದು ಹೊಟ್ಟೆಪಾಡು ಅದು ಇದು ಅಂತ. ಸೊ ಅಷ್ಟೇ, ಆಮೇಲೆ ನಾವು ಕಾಂಪ್ರಮೈಸ್ ಆಗ್ಬಿಟ್ವಿ. ವಿ ಆರ್ ವೆರಿ ಗುಡ್ ಗೈಸ್ ಟು ಪೀಪಲ್ ಹೂ ಸ್ಪೀಕ್ ವಿತ್ ಅಸ್ ಗುಡ್ ಅಷ್ಟೇ. ಫಾಲ್ಸು ಇದೆ, ನೋಡ್ತಾ ಇರು, ಹಿಂಗೆ ನೋಡ್ತಾ ಇರು. ಬಂದಾಗ ಅವ್ರು ನಿಲ್ಸ್ತಾರೆ, ಅವಾಗ ಹೋಗೋದ. ಓಕೆ ಪ್ಲೀಸ್, ಇವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು ನನಗೆ ಮೇಜರ್ ಟಾಸ್ಕ್ ಆಗಿ ಹೋಗಿದೆ ಗೈಸ್. ಎಂತ ಟಾಸ್ಕ್ ಅಂದ್ರೆ ಯು ಕಾಂಟ್ ಇವನ್ ಎಕ್ಸ್ಪೆಕ್ಟ್. ಇವಳು ನೋಡಿ, ಇವಳು ನನಗೂ ಅವ್ರಿಗೂ ಸಂಬಂಧನೇ ಇಲ್ವೇನೋ ಅನ್ನಂಗೆ ಕುತ್ಕೊಂಡ್ಬಿಟ್ಟಿರ್ತಾಳೆ ಮುಂದೆ ಹೋಗ್ಬಿಟ್ಟು. ನೋಡವ ನೇಚರ್ನ. ನೋಡು. ಆದ್ರೂ ಏಮಂತಿಲ್ಲ ಅಂದ್ರೆ ಎಷ್ಟು ಬೋರ್ ಹೊಡಿಯುತ್ತೆ ಗೊತ್ತಾ ಗಾಯ್ಸ್. ಅದೇ ಅನ್ಕೊಂಡೆ, ಯಾಕೆ ಗೊತ್ತಿಲ್ಲ. ಕೌಂಟ್ 20. ಹೇಳಿದ್ದೆ 20 ಸಲ ಹೇಳಿ ಮಕ್ಕಳು ಒಂದ್ಸರಿ ಹೇಳಿಲ್ಲ, ಒಂದ್ಸರಿ ಹೇಳಲ್ಲ, 3 ಸರಿ ಹೇಳ್ತಾರೆ. ಸಿರಿಮಾ ಫಾಲ್ಸ್ ಭಯ ಪಡ್ಬೇಕು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಸಿರಿ ಕೊರ್ಕೆ ಹೊಡಿತಾವಳೆ. ಸಿರಿ ಐ ಐ ಐ ಐ ಐ ಐ ಐ ಐ ಗಬು ಗಬು ಗಬು. ಇಲ್ಲಿ ಒಳಗಡೆ ಹೋಗ್ಬೋದು ಗೈಸ್. ಹೆಂಗಿದೆ ಫೀಲಿಂಗು? ತಣ್ಣಗೈತಾ? ಚೆನ್ನಾಗೈತಾ? ಹೇಳೋ ಅಲ್ಲ, ಹೇಳೋ. ನೀವು ನಿತ್ಯನ ಎದುರಿಸೋದು ಎಷ್ಟು ಈಸಿ ಅಂದ್ರೆ ನಿಮ್ಮನ್ನ ಕೆಲಸ ನಿತ್ಯನ ಎದುರಿಸೋದು.
ನೋಡಿ ಸಿರಿ ಇಲ್ಲ ತರ್ತಾವಳೆ, ಸಂಧ್ಯಾ ಅಲ್ಲಿ ಬರ್ತಾವಳೆ, ಪವಿ ಅಲ್ಲಿ ಎಲ್ಲ. ಏ ಫೋನು ಸಂಧ್ಯಾ, ನಿನ್ ಫೋನು. ಆಯುರ್ವೇದಿಕ್ ನೀರು ಅಂತ ಅಂದ್ರು, ಅದಕ್ಕೆ ನಮ್ಮ ಪವಿ ಬೆಳ್ಳಗಾಗಕ್ಕೆ ಮುಖನೇ ತೊಳ್ಕೊಂತವಳೆ. ಬೆಳ್ಳಗಾಗ ಮುಖ ತೊಳ್ಕೊಂತ ಇದ್ಯಾ? ಬೆಳ್ಳಗಾಗ್ತೈತಂತೆ, ಅದಕ್ಕೆ ಮುಖ ತೊಳ್ಕೊಂತವಳೆ. ಕರ್ಕಿ ಮೈ ಪವಿ ಅವತಾರನೋ ಅವತಾರ ಇವಳ್ದು. ಯಾಕೆ ಹೊಡಿದ್ಯಾ? ಏನು ಏನು ಸೊ ಗೈಸ್, ಆಮೇಲೆ ಎಲ್ಲೋದ್ವಿ, ಹೆಂಗೆಲ್ಲ ತಿರ್ಗಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಯಾಕೆ ವೀಡಿಯೋಸ್ ಲೇಟಾಗಿ ಆಯಿತು ಅಂದರೆ ಸ್ವಲ್ಪ ನನ್ನ ಫೋನಲ್ಲಿ ಸ್ಟೋರೇಜ್ ಇಶ್ಯೂ ಇರೋದ್ರಿಂದ ನನ್ನ ಫೋನಲ್ಲಿ ಅರ್ಧ, ನಿತ್ಯ ಫೋನಲ್ಲಿ ಅರ್ಧ, ಈ ಥರ ಎಲ್ಲ ಮಾಡಿ ಅದನ್ನು ಎಡಿಟ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ನನ್ನ ಫೋನ್ಗೆ ಹಾಕೊಳ್ಳೋಷ್ಟರಲ್ಲೇ ಸಾಕಾಗೋಯ್ತು ನನಗೆ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಕ್ಷಮೆ ಇರಲಿ ಗೈಸ್, ಲೇಟ್ ಆದರೂ ಕೂಡ ಪ್ಲೀಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ವ್ಲಾಗ್ ಇದ್ದಿದ್ದು ಕ್ರೇಜಿ ಆಗಿರುತ್ತೆ, ಯಾಕಂದರೆ ಅದೇನೋ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಸೊ ಚಂದ ಸರ್ಪ್ರೈಸ್ ಕೊಟ್ಟಿದ್ದೀನಿ ಪವಿಗೆ, ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಷ್ಟೇ ವಿಷಯ. ಪೀಸ್ ಆ್ಯಂಡ್ ಮತ್ತೆ ಸಿಗುವ.